ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಾಚೋ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಏನಂದರೆ ಗೋಧಿ ನುಚ್ಚಿನ ಬೆಲ್ಲದ ಪಾಯಸ. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. 1 ಕಪ್ ಆರ್ಗ್ಯಾನಿಕ್ ಬೆಲ್ಲ, 1 ಕಪ್ ಹಾಲು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ತುಪ್ಪ, ಡ್ರೈ ಫ್ರೂಟ್ಸ್, ಸ್ವಲ್ಪ ಏಲಕ್ಕಿ. ಗೋಧಿ ನುಚ್ಚು ನೋಡಿ, ಇದು ಗೋಧಿ ನುಚ್ಚು 2 ಸತಿ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ಆಮೇಲೆ 6 ಅವರ್ಸ್ ನೆನೆಸಿಟ್ಬಿಡಿ. ನೋಡಿ, ಮೆತ್ತಗಾಗಿ ಬೇಯಿಸ್ಕೊಳ್ಳಿ. 2 ವಿಷಲ್ ತೆಗೆಸ್ಕೊಳ್ಳಿ. ಮೊದಲು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಸ್ವೀಟ್ಗಳನ್ನ ಯಾವಾಗಲೂ ನಾವು ಕಮ್ಮಿ ಉರಿಯಲ್ಲೇ ಮಾಡಬೇಕು, ಆವಾಗಲೇ ಅವು ರುಚಿಯಾಗಿ ಬರುತ್ತೆ ಸ್ವೀಟು. ನಂತರ ಗೋಡಂಬಿ, ದ್ರಾಕ್ಷಿ, ಡೇಟ್ಸನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ಪೋಷಕಾಂಶಗಳು ಸಿಗುತ್ತವೆ ಮತ್ತು ಮೂಳೆನ ಗಟ್ಟಿಗೊಳಿಸುತ್ತೆ. ನಂತರ ಕಾಯಿ ತುರಿನ ಹಾಕ್ಕೊಳ್ಳಿ. ನಂತರ ಬೇಯಿಸಿದಂತಹ ಗೋಧಿ ನುಚ್ಚನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದು ಈ ಥರ ಬೆಂದಿದೆ ಇವಾಗ. ನಂತರ ಏಲಕ್ಕಿ ಪುಡಿನ ಹಾಕೋಣ. ನಂತರ ಹಾಲು ಹಾಕ್ಕೊಳ್ಳಿ. ಕಾಯಿಸಿರೋಂಥ ಹಾಲಿದು. ಹಾಲು ನಿಮಗೆ ಇನ್ನೂ ಸ್ವಲ್ಪ ಬೇಕಂದ್ರೂ ಹಾಕೊಬೋದು. ನಂತರ ಬೆಲ್ಲ ಹಾಕೋಣ. ಆರ್ಗ್ಯಾನಿಕ್ ಬೆಲ್ಲ ಇದು. ಬೆಲ್ಲ ನಿಮ್ಮ ರುಚಿ ಅನುಸಾರ ಹಾಕ್ಕೊಳ್ಳಿ. ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸ್ವೀಟು ಮಾಡೋದ್ರಿಂದ ಶುಗರ್ ಪೇಷಂಟ್ಸ್ ಇರೋ ಸಮೇತನೂ ಇದನ್ನು ತಿನ್ಬೋದು. ಬೆಲ್ಲ ಹಾಕ್ಬಿಟ್ಟು 1 ನಿಮಿಷ ಬೇಯಿಸಿ ಪಾಯಸನ. ನೋಡಿ, ಇದೀಗಾಗಿದೆ. ತುಪ್ಪ ಸೇರಿಸ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಗೋಧಿ ನುಚ್ಚಿನ ಬೆಲ್ಲದ ಪಾಯಸ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.